ಯಶ್ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ವಿ. ಅಂದರೆ ಯಶ್ ಆ ಮಟ್ಟಕ್ಕೆ ಗುರುಸ್ಕೊಂಡಿದ್ರು, ಪ್ರಪಂಚಾದ್ಯಂತ ಗೊತ್ತಾಗಿದ್ರು ಕೂಡ ಆ ಮನುಷ್ಯನಿಗೆ ಈಗಲೂ ಕೂಡ ಯಾವುದೇ ಈಗೋ ಇಲ್ದಂಗೆ ಕರೆದು ಒಂದಿಷ್ಟು ಸ್ನೇಹಪೂರ್ವಕವಾಗಿ ಮಾತಾಡಿದರು. ಆಮೇಲೆ ಈ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಕೂಡ ಅವರು ತಮ್ಮ ಬಗ್ಗೆ ಭಾಳ ಒಲವು ತೋರಿಸ್ಬಿಟ್ಟು ಕರೆದು ಮಾತಾಡಿ ಹೇಳಿದ್ರು. ಸೊ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಗುಣಗಳು ಸಿಗೋದು ತುಂಬ ವಿರಳ. ಆ ಬಗ್ಗೆ ಅಲ್ಲ, ವಿರಳ ಯಾಕೆ ಹೇಳ್ತೀವಿ ಅಂತಂದರೆ, ಅದು ಇಂಟ್ರೆಸ್ಟ್ ಆಫ್ ಸಿನಿಮಾ, ಪ್ಯಾಷನ್ ಆಫ್ ಸಿನಿಮಾ ಏನಿದೆಯಲ್ಲ, ಅದು ಎಲ್ರಿಗೂ ಬಂದರೆ ಇದು ವಿರಳವಾಗಿರಲ್ಲ. ಬಹಳ ಕಡಿಮೆ ಹೀರೋಗಳು ತಾವೇ ತಮ್ಮ ತುಡಿತದಿಂದ ಏನಾದರೂ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಝೀಲ್, ಫೈರ್ ಇರುತ್ತಲ್ಲ, ಅದು ಅಂದರೆ ಈಗ ನಾನು ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ಬನಿಗೆ ಗೊತ್ತಾದಾಗ ಅವನಿಗೂ ಅದೇ ಪ್ಯಾಷನ್ ಇದ್ದಾಗ ಅದು ಅರ್ಥ ಆಗುತ್ತೆ. ಕಷ್ಟಪಟ್ಟವ್ರಿಗೆ ಮಾತ್ರ ಕಷ್ಟ ಇರೋರಿಗೆ ಗೊತ್ತಾಗೋದು. ಸೆಲ್ಫ್ ಎಫರ್ಟ್, ಸೆಲ್ಫ್ ಒಂದು ಮೋಟಿವೇಶನ್, ನಾವಾಗೆ ಬೆಳೆದು ನಿಲ್ಲುವಂಥ ಇದೆಯಲ್ಲ, ಅವರೇ ಹೇಳಿದ್ದಾರೆ, ಇಲ್ಲಿ ಯಾರು ಬೆಳೆಯಲ್ಲ, ನಾವೇ ಬೆಳಿಬೇಕು ಅನ್ನೋದು. 100%. ಸೊ ಆ ವಿಚಾರ ಇನ್ನೊಬ್ಬರಲ್ಲಿ ಕಂಡಾಗ, ನಾಳೆ ದಿನ ಇನ್ನೊಬ್ಬ ಮಾಡಕ್ಕೆ ಹೋದಾಗ ಅದೇ ಥರ ಎಫರ್ಟ್ ಆಗಿ ನಾನು ನಿಲ್ತೀನಿ. ಸೊ ಇಟ್ಸ್ ಎ ಚೈನ್ ಲಿಂಕ್. ಆ ಥರ ಆ ಸಮ ಮನಸ್ಥಿತಿ, ವರ್ಕ್ ಫಾರ್ ಸಿನಿಮಾ, ಪ್ಯಾಷನ್ ಫಾರ್ ಸಿನಿಮಾನ ಕಂಡಿರೋದು ಬಿಟ್ಟರೆ, ಆ ಒಂದು ಪ್ಯಾಷನಿಗೆ ಸಪೋರ್ಟ್ ಸಿಕ್ಕಿರೋದು ಬಿಟ್ಟರೆ ಬೇರೆ ಇನ್ನೇನು ವಿಚಾರ ಅಲ್ಲ. ಸೊ ಇಟ್ ಈಸ್ ಆಲ್ ಲವ್ ಆ್ಯಂಡ್ ಪ್ಯಾಷನ್ ಫಾರ್ ಸಿನಿಮಾ, ಅದರಲ್ಲೂ ಕನ್ನಡ ಸಿನಿಮಾ. ಸೊ ಇನ್ ದ್ಯಾಟ್ ವೇ, ದಟ್ ರೆಸ್ಪೆಕ್ಟ್ ಇಟ್ಕೊಂಡು ನಮಗೆ ಒಂದು ಸಾತಿಗೆ ನಿಂತಿರಲ್ಲ ಯಶ್ ಅವರು. ಸೊ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ.